ಇವಾಗ ಪೂಜಾ ಮಠ ಮಧ್ಯಾಹ್ನ ಕಾಳೆಲ್ಲ ಬೇಯಿಸ್ತಿದ್ದೆ. ಹಾಂ, ಕಾಳು ಬೇಯಿಸಿದ್ದಾಳೆ. ಸ್ಪ್ರೌಟ್ಸ್ ಕಾಳನ್ನ ತಿನ್ನೋಣ ಅಂತ ಪಲ್ಯ ಮಾಡಿ. ಚೆನ್ನಾಗಿ ಬಂದೈತೆ ಅಲ್ಲ. ಈಗ ಒಗ್ಗರಣೆ ಹಾಕ್ಬೇಕಷ್ಟೆ. ಪೂಜೆಗೆ ಆ್ಯಕ್ಚುಲಾಗಿ ನೋಡಿ ಇದೆಲ್ಲ ತಿನ್ನಬೇಕು, ಇದೆಲ್ಲ ತುಂಬ ತಿನ್ನಬೇಕು ಅವಳು. ಅದೇ ಪಲ್ಯ ಥರ ಮಾಡಿರ್ತೀವಿ, ಒಗ್ಗರಣೆ ಹಾಕೋದು ಅಷ್ಟು ಜಾಸ್ತಿ ಏನು ಹಾಕಲ್ಲ. ಆನಿಯನ್ನು ಹಾಕ್ಬಿಟ್ಟು ಪಲ್ಯ ಮಾಡಿ. ಇವಾಗ ಇದನ್ನು ಪಲ್ಯ ಮಾಡ್ತಾಳೆ. ನೀರು ತೆಗೆದ್ಬಿಡ್ಲಾ? ನೀರು ಸ್ವಲ್ಪ ತೆಗಿ. ನೀರಲ್ಲೆಲ್ಲ ಹೋಗ್ಬಿಡಲ್ಲ, ಅದಕ್ಕೆ ನೀರು ಇರಲಿ ಅಲ್ವಾ, ಸ್ವಲ್ಪ ಸಾಂಬಾರು ಥರನೂ ಇರುತ್ತೆ ಚೆನ್ನಾಗಿ ಅಲ್ವಾ. ಈಗ ಅರ್ಜುನ್ ಏನು ಮಾಡ್ತಾವನೆ? ಏನ ಟೇಸ್ಟ್ ಚೆನ್ನಾಗಿದೆ, ಅದು ನೀರು ವೇಸ್ಟ್ ಆಗಲ್ಲ, ನೀರಲ್ಲೆಲ್ಲ ಹೋಗ್ಬಿಡಲ್ವಾ? ಏನ ನೀರು ತೆಗೆದ್ಬಿಟ್ರೆ ನೀರಲ್ಲೆಲ್ಲ ಏನಿದು ಉಪ್ಸಾರ? ಅಲ್ಲ, ಅದೇನ ಸೈಡಲ್ಲೆಲ್ಲ ಮುದ್ದೆ ಮಾಡಿದೀರಾ? ಅದು ಬಿಟ್ಕೊಂಡಿರೋದು ಇದ್ರ ಕಾಳಿಂದ. ಕಾಳಿಂದ? ಅದಂಗೆ, ಅದು ಹುರುಳಿ ಕಾಳಿಂದ. ಇದು ಏನಿದು? ಕಾಳುಗಳನ್ನು ಬೇಯಿಸಿದ್ದು ಪಲ್ಯ ಮಾಡಕ್ಕೆ. ಪಲ್ಯ ಮಾಡೋದು ಬೆಂದಿದ್ದು. ಇದು ಒಂದೊಂದು ಒಂದೊಂಥರ ಬೆಂದಿದೆ. ಇದು ಜಾಸ್ತಿ ಬೆಂದಿತ್ತು, ಇದ್ರ ಜೊತೆ ಮಿಕ್ಸ್ ಮಾಡಬಾರ್ದಿತ್ತು. ಅದು ನೀರೆಲ್ಲ ಚೆಲ್ಬೇಡ ಪಲ್ಯ ಮಾಡೋದಕ್ಕೆ ತಾನೆ. ನೀರು ಚೆಲ್ಬೇಡ, ಬಟ್ ಒಂದು ಇದರಲ್ಲಿ ಒಂದು ಬೆಂದೈತೆ. ಮತ್ತಿನ್ನೇನು ಬೆಂದು? ನೀರು ವೇಸ್ಟ್ ಆಯ್ತಲ್ಲ ಅಂತ ನೀರಲ್ಲೇ ಎಲ್ಲ ಹೋಗ್ಬಿಟ್ಟು ಆ ಟೇಸ್ಟ್. ಅಮ್ಮೋ ಆ ತೂತು ನೀರ್ನ ಸೂಪ್ ತರ ಕುಡಿಲಿ. ಆ ತೂತದು ಎಲ್ಲಿ ಅದು? ಇದೇನಕ್ಕೆ ಮೊಳಕೆ ಕಟ್ಟಿದ್ದೀರಾ? ಇದು ಇದು ನೋಡಿ ನಮ್ಮ ಫಾರ್ಮ್ ಅಲ್ಲೇ ಬಂದಿರೋ ಹೊರಗಡೆ ಹಾಕೊಂಡಿದ್ದೀರಲ್ಲ ಅತ್ತೆ ಸತ್ತೆ. ನೋಡಿ ಕುತ್ಕೋಬೇಡ ಅಂತ ಹೇಳಿದ್ರು ಕೆಳಗಡೆ ಕುತ್ಕೊಂತಾಳೆ ಇವಳು. ಎಷ್ಟು ಹೇಳೋದು ನಾನು ಇವಳಿಗೆ? ಹಾಂ, ಕುತ್ಕೊಬೋದು, ಬಗ್ಬಾರ್ದು. ಕುತ್ಕೊಂಡ್ರೆ ಮತ್ತೆ ರೆಸಿಪಿ ಚಾನಲ್ಗೆ ಮತ್ತೆ ನೀನು ತಂದಿರೋದು. ಈಗ ಅದೇ ಏನದಮ್ಮ? ಸಾಸಿವೆ ಒಗ್ಗರಣೆ ಅಲ್ಲ, ಅದೇನದು? ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಮತ್ತೆ ಘಮ ಅಂತ ಇದೆ. ಚಿಲ್ಲಿ ಏನು ಬೇಡ ಆಯ್ತಾ? ಗ್ರೀನ್ ಚಿಲ್ಲಿ ತಿನ್ನಬಾರ್ದು, ಹಾಗೆ ಸಾಕು. ಒಳ್ಳೆಯದಲ್ಲ ಗ್ರೀನ್ ಚಿಲ್ಲಿ. ಏನು ಸಿಂಪಲ್ ಅದು. ಫಸ್ಟು ಎಲ್ಲ ಸ್ಪೋರ್ಟ್ಸ್ ಎಲ್ಲ ಹಾಕ್ಬಿಡೋದು, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು. ಬೇಯಿಸ್ಕೊಂಡು ಈ ಥರ ಒಗ್ಗರಣೆಗೆ ಹಾಕ್ಕೊಂಡು ತಿನ್ನೋದು ಅಷ್ಟೇ. ಕಾಯಿ ತುರಿ ಸ್ವಲ್ಪ ಮೇಲೆ ಹಾಕಿದ್ರೆ ಇಲ್ಲ ಅಷ್ಟೇ. ಅಲ್ಲಿದೆ ತೆಗಿಟ್ಟಿದೆ, ಈಗಲೇ ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಅದನ್ನ ಬೇಡವಾ? ಮೇಲೆ ಹಾಕ್ಬೇಕು. ಉಪ್ಪು ಅದು ಕರೆಕ್ಟಾಗಿ ಇದೆ ಅದರಲ್ಲಿ ಅಲ್ವಾ, ಉಪ್ಪೇನು ಬೇಡ. ಓಕೆ, ಈಗ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಮಿಕ್ಸ್ ಮಾಡಿ. ಇವಾಗ ಇದು ಕಾಯಿ ತುರಿ ಹಾಕೊಂಡ್ರೆ ಆಯ್ತು, ರೆಡಿ. ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ. ಗ್ರೀನ್ ಚಿಲ್ಲಿ ಹಾಕ್ಬೇಕಿತ್ತು, ಬಟ್ ಗ್ರೀನ್ ಚಿಲ್ಲಿ ಒಳ್ಳೇದಲ್ಲ ಅಂತ ತಿನ್ನಬಾರ್ದು. ರೆಡಿ. ಈಗ ತಿನ್ನೋದು. ಈಗ ಏನು ಮಾಡುತ್ತಾ ಇರುತ್ತೀರಿ? ಚಪಾತಿಗೆ ಈ ಪಲ್ಯ, ಪುಳಿಯೋಗರೆ. ಮೊಟ್ಟೆ ಮಾಡಿದ್ರೆ ಚೆನ್ನಾಗಿರೋದು. ಮೊಟ್ಟೆ ಪಲ್ಯ ಎಲ್ಲ ತಿನ್ನೋದು. ಹಾಂ, ಓಕೆ, ನಾನು ಮಾಡ್ತೀನಿ ಬರ್ರಿ. ಮೊಟ್ಟೆ ಪಲ್ಯ. ಓಕೆ, ಇನ್ನು ಯಾರೆಲ್ಲ ವೆಂಕಿ ಹಾಗೂ ಪೂಜಾ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್, ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಲ್ಲೂ ಮತ್ತೆ ಅಲ್ಲೂ ಬ್ಲಾಗ್ ಹಾಕಿದ್ದೀವಿ ನೋಡಿ. ಹೌದು, ಬ್ಲಾಗ್ಸ್ ಹಾಕ್ತಾ ಇರ್ತೀವಿ. ಅದರಲ್ಲೂ ಬರ್ತಾ ಇರುತ್ತೆ ಬ್ಲಾಗ್ಸ್ ಎಲ್ಲ. ಓಕೆ, ಇಲ್ಲೇನೋ ಮಾಡ್ತಿದ್ದಾರೆ, ಮಾಡಲಿ.
ಪುಳಿಯೋಗರೆ ಪುಳಿಯೋಗರೆ. ಅದೇ ಕಾಳು ಮತ್ತೆ ಚಪಾತಿ. ಇದು ಆ್ಯಕ್ಚುಲಿ ಒಳ್ಳೇದಾ ಪ್ರೆಗ್ನೆನ್ಸಿ ಇದಕ್ಕೆ? ಜಾಸ್ತಿ ಕಾಳು ತಿನ್ಬೇಕು. ಹೌದಾ? ಡಾಕ್ಟರ್ ಸೊ ಅದಕ್ಕೆ ನೋಡಿ, ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ, ಪ್ರೆಗ್ನೆಂಟ್ಸು, ಸೊ ಏನೇನು ಹಾಕಿದ್ದೀರಾ ಅದಕ್ಕೆ ಕಾಳು? ಕಡಲೆಕಾಳು, ಹೆಸರು ಕಾಳು ಮತ್ತೆ ಹುರುಳಿಕಾಳು. ಸೊ ಈ 3 ಕಾಳನ್ನು ಹಾಕಿ ಬೇಯಿಸಿ ಅದನ್ನು ಪಲ್ಯ ಥರ ಮಾಡಿ ಚಪಾತಿ ತಿಂತಿದ್ದಾರೆ. ಸೊ ಯಾರೆಲ್ಲ ಪ್ರೆಗ್ನೆಂಟ್ಸ್ ಇದ್ದೀರಾ ಈ ಥರ ಮಾಡ್ಕೊಳ್ತೀನಿ, ಒಳ್ಳೇದಾಗುತ್ತೆ, ಬೇಬಿನೂ ಚೆನ್ನಾಗಿರುತ್ತೆ ಹೊಟ್ಟೆ ಒಳಗೆ. ಓಕೆ, ತಿಂದು ಮುಗಿಸ್ರಿ. ಡ್ಯಾಡಿ ಅಲ್ಲಿ ಮೊಸರನ್ನ ತಿಂದು ರಮೇಶ್ ಬಿಕ್ಕೆ ಮೊಸರನ್ನ. ಇವಾಗ ನಾನು ಪೂಜಾ ಟೆಂಪಲ್ಗೆ ಹೊರಟಿದ್ದೀವಿ. ಯಾವ ಟೆಂಪಲ್ ಅಮ್ಮ? ರಾಘವೇಂದ್ರ ಸ್ವಾಮಿ ಟೆಂಪಲ್ಲು. ಈಗ ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಇವಾಗ ಟೆಂಪಲ್ಗೆ ಹೋಗಿ ಬಂದು ಸಿಗ್ತೀವಿ. ಮತ್ತು ಎಷ್ಟೋ ಜನ ಕೇಳ್ತಾ ಇದ್ರಿ ಪೂಜಾದು ಜ್ಯುವೆಲ್ಸು ಯಾವ್ಯಾವ ಥರ ಸಿಕ್ತಿದೆ ಅದೆಲ್ಲ ತೋರಿಸಿ ಅಂತ. ಅಲ್ಲ, ಅದೇ ನಾರ್ಮಲ್ಲೇ ತೋರಿಸ್ತಾಳೆ ಇವತ್ತು. ಹೋಗಿ ಬಂದು ತೋರಿಸ್ತೀವಿ, ಓಕೆನಾ? 3 hours later. ಏನು ತಿಂತಿದ್ಯಾ ಅಮ್ಮ? ದೋಸೆ ಮತ್ತೆ ಅದೇ ಅವತ್ತು ಮೊಳಕೆ ಬರ್ಸಕ್ಕಂತ ಇಟ್ಟಿಗೆ ತೋರಿಸಿದ್ವಲ್ಲ, ಮೊಳಕೆ ಅದ್ರದ್ದು ಸಾಂಬಾರು. ಮೊಳಕೆ ಹುಳಿ ಸಾರು. ಹುರುಳಿ ಮಾತ್ರ ಅಲ್ಲ, ಹುರುಳಿ, ಬಟಾಣಿ, ಆಮೇಲೆ ಕಡಲೆಕಾಳು, ಆಮೇಲೆ ಇನ್ನೊಂದು ಏನೋ ಹಸಿರುದೊಂದು ಕಾಳು ಬರ್ತದೆ, ಹೆಸರು ಕಾಳು ಎಲ್ಲ ಮಿಕ್ಸ್. ಎಲ್ಲ ಮಿಕ್ಸ್ಡ್ ಮ್ಯಾಚಿಂಗ್. ಚೆನ್ನಾಗಿದೆಯಾ? ನಮ್ಮ ಚೆರಿ ಇಲ್ಲಿದ್ದಾನೆ. ಮಗು ಎಲ್ಲಿ? ಮಕ್ಕಳುಗಳು ಇಲ್ಲೊಬ್ಳು, ಇವಳು ನೋಡಿ ಇಲ್ಲಿದ್ದಾಳೆ. ಓಕೆ, ಈಗ ಪೂಜಾ ಅವರಿಗೆ ಬಟ್ಟೆ ತರಿಸಿದ್ವಿ. ಎಲ್ಲಿಂದ ಬಟ್ಟೆ ತರಿಸಿದ್ದು? ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನ ಕೇಳ್ತಿದ್ರು, ಸೊ ಯಾವ ಬಟ್ಟೆ ಯೂಸ್ ಮಾಡ್ತಾರೆ ಏನು ಅಂತ. ಅದಕ್ಕೆ ಇವರ ಎಕ್ಸ್ಪ್ಲನೇಷನ್ ಕೊಡ್ತಾ ತೋರಿಸ್ತಾರೆ ನೋಡಿ. ಹೊಟ್ಟೆ ದೊಡ್ಡ ಆಗ್ತಿದೆಯಲ್ಲ, ಅದಕ್ಕೆ ಟೈಟ್ ಇರೋದು ತರಿಸಿಲ್ಲ, ಲೂಸ್ ಆಗಿರೋದು. ತರಿಸಿದ್ದೀನಿ. ಒಂಚೂರು ಹಿಂದಕ್ಕೆ ಹೋಗಿ. ಓಕೆನಾ? ಹ್ಞೂ, ಓಕೆ ನೋಡಿ ಈ ಥರ. ಚೆನ್ನಾಗಿದೆ, ಉದ್ದನೂ ಇದೆ, ಉದ್ದನೂ ಐತೆ. ಹೌದು. ಲೂಸು ಇದೆ. ಸೊ ಇದು ಫ್ರೀ ಆಗಿರುತ್ತೆ ಅಂತನಾ? ಫ್ರೀ ಆಗಿರುತ್ತೆ, ಟೈಟ್ ಅನ್ಸಲ್ಲ ಹೊಟ್ಟೆ. ಇನ್ನೊಂಚೂರು ಹಿಂದೆ. ಚೆನ್ನಾಗೈತೆ, ಎರಡು ಚೆನ್ನಾಗೈತೆ. ಆದರೆ ನೀವು ಕಾಫಿನೇ ಇಷ್ಟಪಡಲ್ವಲ್ಲ, ಎಲ್ಲವೂ ಕಾಫಿ ಅಂತ ತಗೊಂಡಿದ್ದೀರಲ್ಲ. ಅವ್ರು ಆರ್ಡರ್ ಮಾಡಿದ್ದು. ಸೊ ಓಕೆ, ಇದ್ರ ಲಿಂಕು ನಿಮಗೆ ಬೇಕು ಅಂತ ಅಂದರೆ ಕೊಟ್ಟಿರ್ತೀವಿ. ನೀವು ನಾರ್ಮಲ್ ಆಗಿರೋರು ಯೂಸ್ ಮಾಡ್ಬೋದಲ್ಲ, ಇದು ಪ್ರೆಗ್ನೆನ್ಸಿ ಅವರೇ ಯೂಸ್ ಮಾಡಬೇಕು ಅಂತ ಅಲ್ಲ, ಬಟ್ ಅವರು ಫ್ರೀ ಆಗಿರುತ್ತೆ ತುಂಬ ಅಂತ ಅಂದ್ಬಿಟ್ಟು ತಗೊಂಡಿದ್ದಾರೆ. ನೀವು ನಾರ್ಮಲ್ ಆಗಿರೋರು ಯೂಸ್ ಮಾಡ್ತೀರಾ ಅಂದರೆ ತಗೊಳ್ಳಿ, ಅಂದರೆ ನಿಮ್ಮ ಸೈಜ್ ಏನಿರುತ್ತೆ ಆ ಸೈಜ್ ತಗೊಳ್ಳಿ. ಇವರು ಸ್ವಲ್ಪ ದೊಡ್ಡದು ತಗೊಂಡಿದ್ದಾರೆ. ಎರಡರಿಂದ ಎಷ್ಟು ಆಯ್ತು ಗೊತ್ತಾ? 939. ಎಷ್ಟು? 913 ಆಯ್ತು. ಪರವಾಗಿಲ್ಲ. ಕ್ವಾಲಿಟಿ ಸಕ್ಕ, ಕ್ವಾಲಿಟಿ ತುಂಬ ಚೆನ್ನಾಗೈತೆ ಬಟ್ಟೆದು. ಓಕೆ, ಇದು ಲಿಂಕ್ನ ನಾನು ಕೊಟ್ಟಿರ್ತೀನಿ, ಸೊ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಬಟ್ಟೆ ಆರ್ಡ್ರ್ ಮಾಡಿದ್ವಲ್ಲ, ಸೊ ಇದೆ ಅದು. ಅದರಲ್ಲಿ 2 ಮಾಡಿದ್ದು, ಒಂದಿದು ಲೂಸ್ ಆಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನದು ಲಿಂಕ್ನ ಶೇರ್ ಮಾಡಿರ್ತೀವಿ, ಬೇಕಾದರೆ ತಗೊಳ್ಳಿ ನೀವು. ಸೊ ತುಂಬ ಚೆನ್ನಾಗಿದೆ. ಪ್ರೆಗ್ನೆಂಟ್ ಇರೋರು ತುಂಬ ಚೆನ್ನಾಗಿ ಹಾಕ್ಕೊಂಡು ಓಡಾಡ್ಬೋದು. ಸೊ ಎಲ್ಲರೂ ಹಾಕೋಬೋದು ಕ್ಯಾಶುವಲ್ ಆಗಿ. ಚೆನ್ನಾಗಿದೆ. ತುಂಬ ದಿನ ಇತ್ತು ಎಣ್ಣೆ ಅಷ್ಟೇ ಅಲ್ವಾ? ಅವತ್ತು ಅದೇನೋ ಹಚ್ಚಿದ್ವಲ್ಲ ಅಲೋವೆರಾ ಜೆಲ್ಲೆಲ್ಲ, ಅದೇ ಲಾಸ್ಟ್. ಅದಾದ್ಮೇಲೆ ಎಣ್ಣೆ ಹಚ್ಚಿರ್ಲಿಲ್ಲ ಅಲ್ವಾ? ಹೆಂಡ್ತಿ ಪ್ರೆಗ್ನೆಂಟ್ ಅಲ್ವಾ, ಸೊ ಅದಕ್ಕೆ ಫುಲ್ ಎಣ್ಣೆ ಸ್ನಾನ ಮಾಡಿಸ್ತೀನಿ ಇವತ್ತು. ಇಷ್ಟು ಜೋರಾಗ? ಮತ್ತೆ ಇಷ್ಟು ಜೋರಾಗಿ ಮಾಡೋದು. ಅಲ್ಲಿಂದ ಹೆಂಗ್ ಹೊಡಿಯುತ್ತೆ ನೋಡಿ ಬೆಳಕು.
ಅಲ್ವಾ? ಕೊಯ್ದು ಬಿಸಿಲೋಯ್ದು. ನನಗೂ ಹಚ್ಚೋದು ಇಷ್ಟೊತ್ತು, ಈಗ ನನಗೆ ಹಚ್ಚೋದು ಅಂತ ಅಷ್ಟೇ ಅಲ್ಲ. ನೀನು ಮುಂದೆ ಮುಂದೆ ಹೋದರೆ ನಾನು ಹಿಂದೆ ಮುಂದೆ ಮುಂದೆ ಬರಬೇಕಾಗುತ್ತೆ. ಸಾಕು. ಪೋಮಗ್ರಾನೇಟ್ ಜ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಪೂಜನಿಗೆ. ಸಾಯಂಕಾಲ ಪೋಮಗ್ರಾನೇಟ್ ಜ್ಯೂಸ್ ಕುಡೀಲಿ ಅಂದ್ಬಿಟ್ಟು ಎಷ್ಟು ನೆನ್ನೆಯಿಂದ ಮಾಡ್ಕೊಡ್ತಿದ್ದಾರೆ, ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಇವಾಗ ಮಾಡ್ಕೊಡ್ತಾ ಇದ್ದೀನಿ. ಇದೆಲ್ಲಮ್ಮ, ಹಾಂ ಇಲ್ಲೇ ಇದೆ ಜಾರಲ್ಲೇ. ಇದನ್ನು ಬಿಡಿಸೋದೇ ಕಷ್ಟ ಅಲ್ವಾ? ಓಕೆ ಮಾಡಿ. ಪೋಮಗ್ರಾನೇಟ್ ಜ್ಯೂಸ್ ರೆಡಿಯಾಗಿದೆ ಇವಾಗ. ಚೆನ್ನಾಗಿದೆಯಾ ನೋಡಮ್ಮ? ನೋಡ್ತೀನಿ. ಸ್ವೀಟ್ ಅಲ್ಲ? ಕರೆಕ್ಟಾಗಿದೆ. ಚೆನ್ನಾಗಿದೆ ಅಲ್ಲ? ಪೋಮಗ್ರಾನೇಟ್ ಜ್ಯೂಸ್ ಕುಡಿ. ಮತ್ತು ಅಲ್ಲಿ ಡ್ಯಾಡಿ ಅಮ್ಮಂಗೆ ಬಿಡಿಸಿಡ್ತಾ ಇದ್ದಾರೆ ಹಣ್ಣು. ನೀವೇನು ಕುಡಿತಿದ್ದೀರಾ? ಟೀನಾ? ಟೀ, ತುಳಸಿ ಟೀ. ಓಕೆ. ಫಾರ್ ದಿ ಫಸ್ಟ್ ಟೈಮ್ ವರ್ಲ್ಡಲ್ಲಿ ಸಖತ್ತಾಗಿ ಮಾಡಿದ್ದಾಳೆ ಮುದ್ದೆ. ಪೂಜಾ ಸಖತ್ತಾಗಿ ಮುದ್ದೆ ಮಾಡಿದ್ಲು. ಫಸ್ಟ್ ಟೈಮ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡೋಳೆ. ಫಸ್ಟ್ ಟೈಮ್ ಮಾಡಿದ್ರು ಸಖತ್ತಾಗಿ ಮಾಡ. ನನಗೇನ ಅಮ್ಮನ ಕೇಳಿ ಸಖತ್ತಾಗಿ ಮಾಡೋಳೆ. ಏನು ಸ್ಮೂತಾಗಿ. ಅಮ್ಮನ ರೆಸಿಪಿ ಅವತ್ತು ಅಮ್ಮನೇ ಹೇಳ್ಕೊಟ್ಟಿದ್ದು. ಅವತ್ತೊಂದ್ಸತಿ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅಮ್ಮ ಮುದ್ದೆ ಹೇಳ್ಕೊಡ್ತಾ ಇತ್ತು ಇವಳಿಗೆ. ಇವತ್ತು ಟ್ರೈ ಮಾಡೇ ಬಿಟ್ಲು, ಕಲ್ತೇ ಬಿಟ್ಲು, ಸೂಪರಾಗಿ ಮಾಡಿದ್ದಾಳೆ. ಪಟ್ ಅಂತ ಕಲಿತಾಳಪ್ಪ. ಮತ್ತೆ ಪಟ 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 ಅಂತ 5 ನಿಮಿಷ ಹಿಂಗೋಗಿ ಹಿಂಗೆ ಬರೋಷ್ಟು ಅಡುಗೆ ಮಾಡಿಟ್ಬಿಟ್ಟಿರ್ತಾಳೆ. ಬೇಗ ಆಗುತ್ತಾ? ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ವೆಂಕಿ ಪೂಜಾ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.